ಸ್ನೇಹಿತರೆ ನಮಸ್ಕಾರ. ಕಲಿಕೆಗೆ ಸಂಬಂಧಿಸಿರುವಂತಹ ಸಮಸ್ಯೆಗಳನ್ನ ಪಟ್ಟಿ ಮಾಡಿಕೊಂಡು ನೀವು ನನಗೆ ಪ್ರಶ್ನೆ ಕೇಳಬಹುದು ಅಂತ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ಗೆ ಅವಕಾಶ ಕೊಟ್ಟಿದ್ದೇನೆ. ಒಬ್ಬೊಬ್ಬರನ್ನೇ ಮಾತಾಡಿಸ್ತೇನೆ. ಒಬ್ಬೊಬ್ರು ಮಾತಾಡಿಸಿದಾಗ ಅವರವರು ಏನು ಕಲಿಕೆಗೆ ಸಮಸ್ಯೆ ಇದೆ, ಅವ್ರದ್ದು ಯಾವ ಥರ ಆ ಸಮಸ್ಯೆನ ಅವರು ಪರಿಹಾರ ಮಾಡ್ಕೋತಾರೆ ಅದನ್ನು ನೋಡಿಕೊಂಡು ನಾನು ಉತ್ತರಗಳನ್ನು ನೀಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಹಾಗೆ ನಿಮಗೂ ಏನಾದರೂ ಸಮಸ್ಯೆ ಇದ್ರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಉತ್ತರಗಳನ್ನು ನೀಡ್ತಾ ಬರ್ತೇನೆ. ಮೊದಲನೇದಾಗಿ ಸಮಿತಾ ಅವರೇ, ಈ ಹಾ ಸರ್. ಕಲಿಕೆಗೆ ಸಂಬಂಧಿಸಿರುವ ಸಮಸ್ಯೆ ಅಂತ ಕೇಳಿದ್ದೇನೆ. ಹ್ಮ್. ತಾವು ಯಾವ ಸಮಸ್ಯೆ ಆ, ಗುರುತಿಸ್ತೀರಿ ಅಥವಾ ನನಗೆ ಪ್ರಶ್ನೆ ಕೇಳ್ತೀರಿ? ದಯಮಾಡಿ ತಿಳಿಸಿ. ಮೊದಲನೇದಾಗಿ ನನ್ ಗುರುಗಳಾಗಿ ನೀವು ಒಂದ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನನ್ನಿಂದ ವರ್ಕ್‌ನ ಪುಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಆದ್ರೆ ನಾನ್ ನಿಮ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗಕ್ ಆಗ್ತಿಲ್ಲ. ಆ ಬೇಸರ ನನಗಿದೆ. ಇದರಿಂದ ಹೇಗ್ ಹೊರಗ್ ಬರ್ಲಿ? ನಾನ್ ಅಪ್ ಟು ಡೇಟ್ ನೀವು ಕೊಡ್ತಾ ಇರೋಂತ ಈಗ ವರ್ಕ್ ನಾನ್ ಮಾಡಕ್ ಆಗ್ತಿಲ್ಲ. ಒಂದು ಅಕ್ಸೆಪ್ಟೆನ್ಸ್ ಮತ್ತೆ ಎಕ್ಸ್ಪೆಕ್ಟೇಷನ್ ಇವೆರಡು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕೆಲಸ ಮಾಡಬೇಕಾದ್ರೆ ಕೆಲವರು ಫಾಸ್ಟಾಗಿ ಕಲಿತಾರೆ, ಕೆಲವರು ನಿಧಾನಕ್ಕೆ ಕಲಿತಾರೆ. ಅಥವಾ ಸಮಯದ ಒತ್ತಡ ನಿಮ್ಮ ಕೇಸಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಬೇಸರ ಮಾಡಿಕೊಂಡ್ರೆ ಏನಾದ್ರು ಲಾಭದಿದ್ರೆ ಮಾಡ್ಕೊಳ್ಳಿ. ಬೇಸರ ಇಲ್ಲ ಅಂದಮೇಲೆ ಅದ್ರ ಲಾಭ ಇಲ್ಲ ಅಂದಮೇಲೆ ಬೇಸರ ಯಾಕೆ ಮಾಡ್ಕೋತೀರ? ಓಕೆ. ಸೊ ನಿಧಾನಕ್ಕೆ ಹೇಗೆ ಸರಿ. ಫಾರ್ ಎಕ್ಸಾಂಪಲ್ ಕೆಲವು ಸರಿ ನಾನು ಹಿಂದೆ 1 ವರ್ಷದಲ್ಲಿ ಪುಸ್ತಕ ಬರಿಬೇಕು ಅನ್ಕೊಂತಿದ್ದೆ, ಆಗಿಲ್ಲ. ಫಾರ್ ಎಕ್ಸಾಂಪಲ್ ಈ ಪುಸ್ತಕಕ್ಕೆ 5 ವರ್ಷ ತಗೊಂಡಿದ್ದೀನಿ, ಹ್ಮ್. ಆದರೆ ಎಂಡ್ ಆಯಿತು. ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಮೈಂಡ್ ಅಂಡ್ ಸ್ಟಾರ್ಟ್ ವರ್ಕಿಂಗ್. ಇರುವೆಯಾದರೂ ನಡೆದು ನಡೆದು ಅದು ಏನು ದಾರಿ ತಲುಪಬೇಕೋ ತಲುಪ್ತದೆ. ನಿಧಾನಕ್ಕೆ ಹೋಗ್ಬೋದು, ಹೌದಾ? ಆಯ್ತು. ಸೊ ಯು ಶುಡ್ ಕೀಪ್ ಮೂವಿಂಗ್. ದಟ್ಸ್ ದಿ ಮೈನ್ ಪರ್ಪಸ್ ಆಫ್ ಲರ್ನಿಂಗ್. ಹ್ಮ್. ಓಕೆ. ಇನ್ನೇನು? ನನ್ನ 2ನೇ ಪ್ರಶ್ನೆ. ನೀವು ಯಾವಾಗ ಮಾತಾಡಿದ್ರೂನು ಸಾಧಾರಣವಾಗಿ ಎಲ್ಲೇ ಯಾರಾದ್ರೂ ಸಿಕ್ಕಿದ್ರೆ ಮನೆಯಲ್ಲಿ ಎಲ್ಲಾರ ಹತ್ರ ಮಾತಾಡ್ದಾಗೆ ಹಾಗೆ ಆನ್‌ಲೈನಲ್ಲೂ ಮಾತಾಡ್ತೀರಾ, ಟಿವಿ ಶೋಸ್ ಅಲ್ಲೂ ಮಾತಾಡ್ತೀರಾ. ಆದ್ರೆ ನಾವು ಮಾತಾಡ್ಬೇಕಾದ್ರೆ ಪ್ರತಿ ಸಲನೂ ಏನೋ ಒಂದು ಪ್ರಿಪರೇಷನ್ ಆಗಿ ಬಂದು ಮಾತಾಡ್ತಿದಾರಾ ಅನ್ನೋದು ಅನ್ಸುತ್ತೆ ನನ್ಗೆ. ಎಷ್ಟೋ ಸಲ ನಮ್ಮ ವಿಡಿಯೋಗಳನ್ನ ನೋಡ್ಕೊಂಡಾಗ ಅಥವಾ ನನ್ನ ಸಹಪಾಠಿಗಳ ವಿಡಿಯೋಗಳನ್ನ ನೋಡ್ಕೊಂಡಾಗ ನಾವು ಪ್ರಿಪೇರ್ ಆಗಿ ಬಂದಿದೀವಿ ಅನ್ನೋ ತರ ಒಂದು ಇರುತ್ತೆ. ಆ ಒಂದು ಏನು ಹೇಳ್ತೀನಿ, ನಿಮ್ಮ ಒಂದು ಹ್ಮ್. ಗ್ಲೋರಿನೆಸ್ ನಮ್ಮಲ್ಲಿ ಇನ್ನೂ ಇಲ್ಲ. ಅದ್ ಹೇಗ್ ನೀವು ಅದು ಪಡೆದುಕೊಂಡ್ರಿ? ಹೇಗೆ ಸಾಧ್ಯ ಆಗುತ್ತೆ? ನಾನು 25-30 ವರ್ಷದಿಂದ ಇದ್ರ ಕಡೆ ಕೆಲಸ ಮಾಡ್ತಾ ಇದ್ದೀನಿ. ನೀವು ಇತ್ತೀಚೆಗೆ ಗಮನ ಕೊಡ್ತಾ ಇದ್ದೀರಿ. ಯಾವಾಗ ವಿ ಹ್ಯಾವ್ ಟು ಇನ್ವಾಲ್ವ್ ಟು ಎವಾಲ್ವ್ ಅಂತೀವಿ. ಐ ಹ್ಯಾವ್ ಇನ್ವಾಲ್ವ್ಡ್ 100% ಅಂಡ್ ಐ ಆಮ್ ಗೆಟಿಂಗ್ ವಾಟ್ ಎವರ್ ಐ ವಾಂಟ್. ಓಕೆ. ಸೊ ದ ಲೆವೆಲ್ ಆಫ್ ಇನ್ವಾಲ್ವ್ಮೆಂಟ್ ಮ್ಯಾಟರ್ಸ್. ಡೋಂಟ್ ವರಿ. ಇನ್ನೊಂದು ನೀವು ಹೇಳಿದ್ರಿ, ನೀವು ಮನೇಲಿ ಹೇಗೆ ಮಾತಾಡ್ತಿರೋ ಸ್ಟೇಜ್ ಮೇಲೂ ಹಾಗೆ ಮಾತಾಡ್ತೀವಿ ಅಂತ. ಕೆಲವು ಏನು ಅನ್ಕೊಂಡಿದ್ದಾರೆ ಅಂದ್ರೆ, ಸ್ಟೇಜ್ ಮೇಲೆ ಮಾತಾಡಿದ್ರೆ ಸ್ನೇಹಿತರೆ ಬಂಧುವರೇ ಹೇಗಿದ್ದೀರಿ ಅಂತ ಏನೇನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಖಾರ ಎಲ್ಲ ಹಾಕಿ ಮಾತಾಡ್ತಾರೆ. ನಾಟ್ ನೆಸಸರಿ. ನಾವು ರೇಸ್ ಯುವರ್ ವರ್ಡ್ಸ್ ನಾಟ್ ಯುವರ್ ವಾಯ್ಸ್ ಅಂತ ಹೇಳಕ್ ಇಷ್ಟಪಡ್ತಾನೆ. ಬರೀ ಹ್ಮ್. ಧ್ವನಿ ಎತ್ತರಿಸ್ಬಿಟ್ರೆ ಆಗೋದಿಲ್ಲ. ನಿಮ್ಮ ಪದಗಳ ಒಂದು ಗುಣಮಟ್ಟವನ್ನ ಹೆಚ್ಚಿಸಿ ಅಸರ್ಟಿವ್ ಕಮ್ಯುನಿಕೇಶನ್ ನಿಮ್ದಾದ್ರೆ ಆವಾಗ ನಾನು ಐ ಆಮ್ ಫಾಲೋಯಿಂಗ್ ಅಸರ್ಟಿವ್ ಕಮ್ಯುನಿಕೇಶನ್. ದಟ್ಸ್ ವೈ ನಿಮ್ಗೆ ಆ ರೀತಿ ಕಾಣಿಸಿದೆ. ಓಕೆ. ನಾವು ವೇದಿಕೆ ಮೇಲಾಗ್ಲಿ ಟಿವಿನಲ್ಲಾಗ್ಲಿ ಮಾತಾಡೋದು ಮಾತೇ. ಆ ಮಾತಿಗೊಂದು ಗಾಂಭೀರ್ಯದ ಚೌಕಟ್ಟು, ಈಗ ಫ್ರೇಮ್ ತರ ಕೊಟ್ಟಿದ್ದೀನಲ್ಲ, ಆ ಚೌಕಟ್ಟು ಹಾಕೊಂಡು ಏನ್ ಮಾತಾಡಿದ್ರು ಅದು ನಡೀತದೆ. ದಟ್ಸ್ ಇಟ್. ಚೌಕಟ್ಟಿನ ಹೊರಗಡೆ ಇರುವ ಪದಗಳನ್ನು ನಾವು ಬಳಸುವುದು ಬೇಡ ಅಷ್ಟೇ. ಏನಂತೀರಿ? ಹೌದು ಸರ್. ಓಕೆ. ಇನ್ನೇನಾದ್ರೂ ಇದೆಯಾ ಪ್ರಶ್ನೆ? ಇಲ್ಲ ಸರ್. ಓಕೆ. ನೆಕ್ಸ್ಟ್ ನಾನು ದಿಲೀಪ್ ಡೋಂಗ್ರೆ ಇದ್ದಾರೆ, ಅವ್ರನ್ನ ಕೇಳೋಣ. ಎಸ್ ದಿಲೀಪ್ ಡೋಂಗ್ರೆ ಅವರೇ, ನಮಸ್ಕಾರ. ನಮಸ್ಕಾರ. ಹೇಳಿ ಈ ಸರ್. ಕಲಿಕೆಯನ್ನು ಆರಂಭಿಸಿದ ಮೇಲೆ ನನಗೆ ಬಂದ ಒಂದು ದೊಡ್ಡ ಸಮಸ್ಯೆ ಅಂದರೆ ಟೈಮ್ ಹೊಂದಿಸಿಕೊಳ್ಳುವುದು, ಹಾ. ಸಮಯವನ್ನು ಹೊಂದಿಸಿಕೊಳ್ಳುವುದು. ಆದ್ರೆ ಅದಕ್ಕೆ ಹ್ಮ್. ನಾನೇ ಒಂದು ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದೇನೆ. ಹೇಳ್ರಿ ಹೇಳ್ರಿ. ಏನು ಅಂದ್ರೆ ನಾವು ಜಾಸ್ತಿ ಕಮಿಟ್ ಆಗೋದು ಇದಕ್ಕೆ ಜಾಸ್ತಿ ಕಮಿಟ್ ಆಗೋದು. ಅದರಿಂದ ಅಂದ್ರೆ ಇವತ್ತು ಒಂದು ವೆಬಿನಾರ್ ಇದೆ ಅಂತಾಗುವಾಗ ಅದಕ್ಕೆ ಒಂದು 3-4 ಗಂಟೆ ಮುಂಚಿನಲೇ ಒಂದು ಪ್ರಿಪೇರ್ ಆಗಿ ಅದಕ್ಕೆ ಕರೆಕ್ಟ್ ಆಗಿ ಟೈಮ್ ಹೊಂದಿಸ್ಕೊಳ್ಳೋದು, ಅದನ್ನು ಮಾಡ್ತಾ ಇದ್ದೇನೆ. ಇದೊಂದು ನನಗೆ ಸಮಸ್ಯೆ ಆಗಿತ್ತು. ಅದಕ್ಕೆ ಸುಮಾರಾಗಿ ನಾನು ನೀವೇ ಪರಿಹಾರ ಕಂಡುಕೊಂಡ್ರಿ.
ಕೊಂಡ್ಕೊಂಡಿದ್ದೇನೆ. ಹೌದು. ಜೊತೆಗೆ ನಾನು ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೋಡ್ರಿ, ಅನುಕ್ಷಣ ಅನುಭವಿಸಿ ಸೆಲೆಬ್ರೇಟ್ ಎವರಿ ಮೂಮೆಂಟ್ ಅಂತ ಪುಸ್ತಕ ಬರ್ದಿನ್ರಿ. ಇದು ಓದ್ರಿ, ನಿಮ್ ಪರಿಹಾರ ಜಾಸ್ತಿ ಆಗ್ತದ್ರಿ. ಇದ್ರ ಆಚೆಗೆ ಏನಾದ್ರು ಬೇಕೇನ್ರಿ ನಮ್ ಕೋರ್ಸ್ ಸೇರ್ಕೊಳ್ರಿ ಅಂತೀನಿ. ಏನಂತೀರಿ ದಿಲೀಪ್? ಹೌದು. ಪುಸ್ತಕ ಓದಿದ್ರೆ ನಮ್ ಕೋರ್ಸ್ ಸೇರ್ಕೊಂಡ್ರೆ ಇದು ಲಾಭ ಆಗ್ತದೆ ಅಂತೀರಿ? ಹೌದು. ವೆರಿ ಗುಡ್. ಇನ್ನೇನಾದ್ರೂ ಪ್ರಶ್ನೆ ಇತ್ತಾ? ಇಲ್ಲ, ಬೇರೆ ಏನೋ ಪ್ರಶ್ನೆ ಇಲ್ಲ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೋಂಗ್ರೆ ಅವರೇ. ಈಗ ನಾವು ಗೀತಾ ಅವ್ರನ್ನ ಮಾತಾಡಿಸ್ತೇನೆ. ಗೀತಾ ಅವರೇ ನಮಸ್ಕಾರ. ತಮ್ಮ ನಮಸ್ತೆ ಸರ್. ಪ್ರಶ್ನೆಗಳಿಗೆ ಹೇಳಿ. ನಮಸ್ತೆ ಸರ್. ನಮಸ್ತೆ. ಸರ್, ಇವಾಗ ಎಲ್ರಿಗೂ ಒಂದು ವೇದಿಕೆ ಮೇಲೆ ಮಾತಾಡೋದಕ್ಕೆ ಒಂದು ಭಯ ಇದ್ದೇ ಇರ್ತೈತೆ. ಕೆಲವ್ರು ಹೇಳ್ಕೊಂತಾರೆ, ಕೆಲವ್ರು ಹೇಳ್ಕೊಳಲ್ಲ. ಈ ಆಲ್ಮೋಸ್ಟ್ ಒಂದು 80-90% ಜನಕ್ಕೆ ಅದೊಂದು ಭಯ ಇದ್ದೇ ಇರ್ತೈತೆ. ಹಾಗಾಗಿ ಒಂದು ಕಾನ್ಫಿಡೆನ್ಸ್ ಆಗಿ ಹೌದು ನಾನು ಮಾತಾಡಬಲ್ಲೆ ಅಂತ ಅನ್ನೋದಕ್ಕೆ ನಾವೇನು ಪ್ರಿಪರೇಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಅದೊಂದು ನನ್ಗೆ ಡೌಟ್ ಇದೆ. ನೋಡಿ, ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ 3 C's ಅಂತ ಒಂದು ಫಾರ್ಮುಲಾ ಕೊಟ್ಟಿದ್ದೀನಿ. ಕೂಲ್, ಕಾಮ್, ಕಂಫರ್ಟಬಲ್. ತಣ್ಣಗಿರಿ, ಹಾಯಾಗಿರಿ. ಕಂಫರ್ಟಬಲ್, ಒಂದು ರೀತಿ ಆ ವಾತಾವರಣಕ್ಕೆ ಒಗ್ಗಿಕೊಳ್ಳಿ. ಆಗ ನಮ್ಮದು ಮೈಂಡು ಕೂಲ್ ಆಗ್ತದೆ, ಕಂಫರ್ಟಬಲ್ ಆಗಿರ್ತೀವಿ. ಸೊ ಇದು ಮೈಂಡ್ ಅಂತ ಇದೆ. ಮೈಂಡಲ್ಲಿರೋಂಥ ಥಾಟ್ಸ್ಗಳೇ ವರ್ಡ್ಸ್ ಆಗೋದು. ಸೊ ಆ ಥಾಟ್ಸ್ ಕ್ಲಾರಿಟಿ, ವರ್ಡ್ಸ್ ಕ್ಲಾರಿಟಿ. ವರ್ಡ್ಸ್ ಪವರ್ ಇನ್ಕ್ರೀಸ್ ಮಾಡ್ಕೊಳ್ತಾ, ವೊಕ್ಯಾಬುಲರಿ ಇಂಪ್ರೂವ್ ಮಾಡ್ಕೊಳ್ತಾ ಯಾವ ಸಂದರ್ಭದಲ್ಲಿ ಯಾವ ಪದಗಳನ್ನು ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು ಅನ್ನುವಂಥದ್ದು ಒಂದು ಕ್ಲಾರಿಟಿ ಬರ್ತಾ ಹೋಗ್ತದೆ. ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಎ ಲಾಟ್. ಮತ್ತೇನಾದ್ರೂ ಇದೆಯಾ ಪ್ರಶ್ನೆ? ಇಲ್ಲ ಸರ್, ಅಷ್ಟೇ. ಓಕೆ, ಥ್ಯಾಂಕ್ ಯು. ನಾವು ಕಟ್ಟೆ ಏರಿಸ್ವಾಮಿ ಏನ್ ಹೇಳ್ತಾರೆ ಕೇಳೋಣ. ಕಟ್ಟೆ ಏರಿಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಕಲಿಕೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಂಡು ಪ್ರಶ್ನೆ ಕೇಳಿ ಅಂತೇಳಿ ಇವತ್ತಿನ ಟಾಪಿಕ್ ಇತ್ತು. ಇವತ್ತಿನ ನನ್ನ ಪ್ರಶ್ನೆಗಳು ಈ ರೀತಿ ಇದಾವೆ. ಹೊಸ ಪದಗಳನ್ನು ಉಪಯೋಗಿಸಬೇಕು ಅಂತ ಹೇಳಿದ್ರಿ, ಅದು ಯಾವ ರೀತಿ? ಪದ, ದಿನಕ್ಕೊಂದು ಪದ. ನಿಮಗೆ ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ ಓದ್ತಾ ಇರ್ತೀರಾ, ಅಲ್ಲಿ ಯಾವುದೋ ಪದ ನಿಮಗೆ ಸರಿಯಾಗಿ ಅರ್ಥ ಆಗಲಿಲ್ಲ, ಅದನ್ನೊಂದು ಕಡೆ ನೋಟ್ ಮಾಡಿಕೊಂಡು ಅದನ್ನ ಡಿಕ್ಷನರಿ ಮೀನಿಂಗ್ ನೋಡಿಕೊಂಡು ನೀವು ಪ್ರಯತ್ನ ಪೂರ್ವಕವಾಗಿ ಗಮನ ನೀಡಿದರೆ ಅದು ರಿಜಿಸ್ಟರ್ ಆಗ್ತದೆ. ದಿನಕ್ಕೊಂದು ಪದ ಕಲಿತರೆ ತಿಂಗಳಿಗೆ 30 ಪದಗಳ ರಾಜ ಅಥವಾ ರಾಣಿ ನೀವಾಗುತ್ತೀರಿ. ಹಾಗಾಗಿ ಅದರ ಕಡೆಗೆ ಗಮನ ಕೊಡಿ. ತಗೊಂಡೋಗಿ ಸುಮ್ಮನೆ ಇಡ್ತಾ ಇರಿ ಮೈಂಡಲ್ಲಿ. ಆ ಮೈಂಡ್ ತನ್ನ ಕೆಲಸ ಯಾವಾಗ ಯಾವ ಪದ ಕೊಡಬೇಕೋ ಅದು ಆಟೋಮೆಟಿಕ್ ಆಗಿ ಕೊಡ್ತದೆ ಏರಿಸ್ವಾಮಿ ಅವರೇ. ಸರ್, ನಾವು ಸ್ವಲ್ಪ ಹಳ್ಳಿ ಭಾಷೆಯಲ್ಲಿ ಮಾತನಾಡುತ್ತೇವೆ, ಅದನ್ನು ಸ್ಪಷ್ಟವಾಗಿ ಸ್ಟೈಲಿಶ್ ಆಗಿ ಮಾತಾಡೋದು ಹೇಗೆ? ನಾನು ಫಸ್ಟ್ ಹೇಳ್ತೀನಿ, ನೀವು ಹಳ್ಳಿಯವರಾಗಿ ಹಳ್ಳಿ ಭಾಷೆನೇ ಮಾತಾಡಿ ಹಳ್ಳಿಯವ್ರ ಥರನೇ ಗುರುತಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಬಿಕಾಸ್ ಯಾವಾಗ ನಾವು ಎಲ್ಲ ಒಂದೇ ಸರಿ ಸ್ಟೈಲಿಶು ಸಿಟಿ ಅಂದರೆ ಸ್ವಲ್ಪ ಟೆನ್ಷನ್ ಆಗೋದು ಅಲ್ಲೇನೆ. ಫಸ್ಟು ಸರಿಯಾಗಿ ಮಾತಾಡೋದು ಕಲ್ತು ಬಿಡಬೇಕು. ಹಳ್ಳಿಲಿ ಶೈಲಿಲಿ ಕೇಳಿದ್ರೂ ಪರವಾಗಿಲ್ಲ, ಕೇಳಿಬಿಡ್ಬೇಕು. ಆಮೇಲೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ಉಚ್ಚಾರಣೆ ಇರ್ತದೆ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಗ್ರಾಮ್ಯಾಟಿಕಲ್ ಆಗಿ ಮತ್ತೊಂದು ಮಾತಾಡೋದು ವಿದ್ವತ್ ವರ್ಗದ ವಿಚಾರಗಳಾದರೆ, ಅಲ್ರಿ ನಾವು ಹಳ್ಳಿಯವ, ನಾನು ಮಾತಾಡೋದು ಹಾಗೆ ಅಂತ ಹಳ್ಳಿಯವ್ರಿಗೂ ಒಂದು ಹಕ್ಕಿರ್ತದೆ ರೀ. ಅವ್ರಂಗೆ ತಪ್ಪಾಡಿದ್ರೆ ಅದು ನಾವು ಯಾರು ಅದನ್ನು ಹೇಳೋದಕ್ಕೆ, ಅವರು ತಪ್ಪಂತ ಹೇಳೋದು. ಆದರೆ ಅದಕ್ಕೆ ಮಾಧ್ಯಮದವರು ಅಥವಾ ಬೇರೆ ಕಡೆ ಒಂದು ವಿದ್ವತ್ ವಲಯಕ್ಕೆ ಮಾತ್ರ ಆ ಸ್ಟೈಲಿಶು ಇವೆಲ್ಲ ಬೇಕಾಗ್ತದೆ. ಸೊ ಅದನ್ನು ಕಲಿಯೋದಕ್ಕೆ ಪ್ರಯತ್ನಪೂರ್ವಕವಾಗಿ ನೀವು ಅಭ್ಯಾಸ ಮಾಡಬೇಕಾಗ್ತದೆ. ನಾನು ಈ ಥರದ ಮಾಧ್ಯಮದ ಭಾಷೆ ಯಾವುದು ಅಂತ ಕೆಲವ್ರನ್ನ ಎಕ್ಸ್ಪರ್ಟ್ಸ್ನ ಕೇಳಿದಾಗ ಕನ್ನಡದ ಬಗ್ಗೆ ಅಧ್ಯಯನ ಮಾಡೋದು. ಸದ್ಯಕ್ಕೆ ಮಾಧ್ಯಮದಲ್ಲಿ ನಾವು ಇದು ಮಾಡ್ತಾ ಇರೋದು ಒಂದು. ಸೊ ಒಬ್ಬ ತಜ್ಞರು ನನಗೆ ಹೇಳಿದ್ರು, ಮಾಧ್ಯಮಗಳಲ್ಲಿ ಮೈಸೂರಿನ ಭಾಷೆಯನ್ನ ಹೆಚ್ಚು ಬಳಸ್ತಾರೆ ಅಂತ. ಸೊ ನನಗೆ ಅವಾಗ ಅರ್ಥ ಆಯ್ತು, ಓಕೆ, ಮೈಸೂರಿನ ಭಾಗದ ಒಂದು ಭಾಷೆಯನ್ನ ಮಾಧ್ಯಮದಲ್ಲಿ ಬಳಸ್ತಾರೆ ಅಂತ. ಹಾಗಾದರೆ ಮಾಧ್ಯಮದಲ್ಲಿ ಹಾಗೆ ಮಾತನಾಡಿದ್ರೆ ಚೆನ್ನಾಗಿರ್ತದೆ ಅಂತ. ಆದರೆ ಕೆಲವರು ಅವರವರ ಭಾಷೆಯ ಸೊಗಡನ್ನ ಉಳಿಸಿಕೊಂಡು ಕೂಡ ಚೆನ್ನಾಗಿ ಮಾತನಾಡ್ತಾರೆ. ಅದನ್ನ ಕೆಲವೊಂದು ನಿರೂಪಕರಲ್ಲಿ ನಾನು ಅದನ್ನ ಗಮನಿಸಿದ್ದೇನೆ. ಸೊ ಹಳ್ಳಿ ಮಾತಾಡೋರು ಅವರೆಲ್ಲ ದಡ್ಡ್ರಂತ ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ.
ಓಕೆ, ಸೊ ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ ಅನ್ನೋದನ್ನ ನಿಮ್ಗೆ ತಿಳಿಸ್ತಾ ಇದ್ದೇನೆ. ಇನ್ನೇನಾದ್ರೂ ಇತ್ತಾ ಇರಿ ಸ್ವಾಮಿ ಅವರೇ? ಇನ್ನು ಒಂದಿದೆ ಸರ್ ಲಾಸ್ಟ್. ಹೇಳಿ. ಈಗ ನಾವು ವಿಡಿಯೋ ಮಾಡಿ ಒಂದು ಕ್ಲಿಪ್ ಮಾಡಿ ವಿಡಿಯೋ ಬಿಡ್ಬೇಕಂತ ಯೂಟ್ಯೂಬ್ ಅಲ್ಲಿ ಅನ್ಕೊಂಡಿರ್ತೀವಿ ಸರ್. ಹ್ಮ್ ಬಟ್ ನಮ್ದು ವಾಯ್ಸ್ ಸರಿಯಾಗಿಲ್ಲ ಅಂತೇಳಿ ನಾವ್ ಅದನ್ನ ಮಾಡಕ್ಕೆ ಹಿಂಜರಿತೀವಿ ವಿಡಿಯೋ ಮಾಡಕ್ಕೆ. ಹಾಗೆ ಯಾವ ತರ ವಿಡಿಯೋ ಮಾಡ್ಬೇಕು, ಯಾವ ತರ ಮೊದಲು ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾವ ತರ ವಿಡಿಯೋ ಸಣ್ಣದಾಗಿ ಮಾಡ್ಬೇಕು, ಇದ್ರ ಬಗ್ಗೆ ತಾವ್ ತಿಳಿಸ್ಕೊಡಿ. ಏನಿಲ್ಲ, ನಿಮ್ಗೇನೇನ್ ಅನ್ಸುತ್ತೆ ಮಾಡ್ತಾ ಹೋಗ್ಬೇಕು ಅಷ್ಟೇ. ಆಡ್ತಾ ಆಡ್ತಾ ರಾಗ, ನಳ್ತಾ ನಳ್ತಾ ರೋಗ. ಓಕೆ, ಓಕೆ ಸರ್. ಓಕೆ ಸರ್. ಧ್ವನಿ ಸಿ ಅನನ್ಯತೆ ರೀ, ಈ ಪುಸ್ತಕ ಬರ್ದಿರೋದೇ ಅದಕ್ಕೆ ರೀ. ನಿಮ್ಮ ಧ್ವನಿ ನಿಮ್ಮದು, ಇನ್ಯಾರ್ದು ಅಲ್ಲ. ಯು ಶುಡ್. ಓಕೆ ಸರ್. ನನ್ನ ಮನುಷ್ಯನಾಗೆ ಹುಟ್ಟಬಾರ್ದಾಗಿತ್ತು ಅಂತ ನಾನು ಯಾಕೆ ನನ್ನನ್ನು ಕಡಿಮೆ ಮಾಡ್ಕೊಳ್ಳೋಣ? ಬೇಡ. ಯು ಆರ್ ಯುನೀಕ್, ಯುವರ್ ವಾಯ್ಸ್ ಇಸ್ ಯುವರ್ಸ್. ಅಮಿತಾಬ್ ಬಚ್ಚನ್ದೇ ವಾಯ್ಸ್ ಸರಿ ಇಲ್ಲ ಅಂತ ಆಕಾಶವಾಣಿಯವರು ಕಳಿಸಿದ್ರಂತೆ. ಈಗ ಅಮಿತಾಬ್ ಬಚ್ಚನ್ ಈ ವಯಸ್ಸಲ್ಲೂ ಮಾಡಲಿಂಗ್ ಮಾಡ್ಕೊಂಡು ಅವ್ರ ಧ್ವನಿಗೆ ಬೇಡಿಕೆ ಇದೆಯಾ ಇಲ್ವಾ? ಇದೆ ಆವಾಗ ಅನ್ಸಿತ್ತು ಅವ್ರಿಗೆ, ಯಾರಿಗೋ ವಾಯ್ಸ್ ಹಂಗೆ ನೋಡಿದಾಗ ಯಾವುದೋ ಒಂದು ವಾಯ್ಸ್, ಆ ವಾಯ್ಸನ್ನೇ ಚೆನ್ನಾಗಿ ಮಾಡ್ಕೊಳ್ತಾರ ಅಷ್ಟೇ. ಅದೇ ಒಂದು ಸ್ಪೆಷಾಲಿಟಿ. ಓಕೆ, ದಟ್ ಈಸ್ ವಾಟ್ ವಿ ಶುಡ್. ಇನ್ ವಿಡಿಯೋ ಮೊಬೈಲ್ ತಗೊಳ್ಳಿ, ರೆಕಾರ್ಡ್ ಮಾಡಿ ಹಾಕ್ತಾ ಇರಿ, ನಿಮ್ದು. ಯೂಟ್ಯೂಬ್ ಇಸ್ ಯುವರ್ ಪರ್ಸನಲ್ ಟಿವಿ, ಯು ಪ್ಲೇ ವಾಟ್ ಎವರ್ ಯು ವಾಂಟ್. ಇಂಪ್ರೂವ್ಮೆಂಟ್ಗೆ ನಮ್ಮಂಥವ್ರು ಇದ್ದೀವಿ, ಪಾಠ ಹೇಳ್ಕೊಡ್ತೀವಿ. ಕೋರ್ಸಿಗೆ ಬರ್ಬೇಕಪ್ಪ, ಪಾಠ ಹೇಳ್ಕೊಡ್ತೀವಿ. ಉಳಿದವರು ಖುಷಿಗೆ ಕೈಯಾಲಿಗೆ ಮಾಡ್ಕೊಳ್ಳೋರು ಮಾಡ್ಕೊಂಡು ಹಾಕೊಳ್ಳಿ. ನೋಡೋರ ಮೇಲೆ ತಾನೇ ಡಿಪೆಂಡ್ ಆಗೋದು. ಹೆಂಗೆ ಆಕ್ಚುಲಿ ಸರಿಯಾಗಿ ಮಾತಾಡೋರು ವಿಡಿಯೋ ನೋಡೋದಕ್ಕಿಂತ ಹೆಂಗೆಂಗೋ ಮಾತಾಡೋರು, ಹೆಂಗೆಂಗೋ ಕೆಟ್ಟದಾಗಿರೋವೇ ಜಾಸ್ತಿ ಓಡ್ತಾವೆ. ಅದಕ್ಕೇನ್ ಮಾಡೋಣ? ಅರ್ಥ ಆಯ್ತಾ? ಓಕೆ ಸರ್. ಓಕೆ, ಗುಡ್. ಸೊ ಈಗ ಗೀತಾ ಅವ್ರನ್ನ ಕೇಳೋಣ, ಏನ್ ಹೇಳ್ತಾರೆ. ಗೀತಾ ಕೇಳಿದ್ರ, ಮಾತಾಡಿದ್ರ? ಹಾ ಸರ್, ನಾನು ಮಾತಾಡ್ದೆ. ನೀವ್ ಪ್ರಶ್ನೆ ಮಾತಾಡಿದ್ರಿ. ಹಾಗಾದ್ರೆ ಕೇಳಿದ್ರೆ ಇನ್ನ ಉಳಿದಿರೋರು ಯಾರಾಗಾದ್ರೆ ನಮ್ಮ ಅಮೃತರಾಜ್ ಕೇಳಬೇಕು. ಎಸ್ ಅಮೃತರಾಜ್. ವೇದಿಕೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಈಗ ಮತ್ ನಾನು ಎಷ್ಟು ರಿಲ್ಯಾಕ್ಸ್ ಆಗಿರ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆದ್ರೂ ಕೂಡ ನಮಗೆ ರಿಲ್ಯಾಕ್ಸ್ ಆಗ್ಲಿಕ್ಕೆ ಸಾಧ್ಯತೆ ಆಗ್ತಾನೆ ಇಲ್ಲ ಸರ್. ನಾವು ಎಷ್ಟು ಆರಾಮಾಗಿರ್ಬೇಕು, ಎಷ್ಟು ಕಂಫರ್ಟೇಬಲ್ ಆಗಿರ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಬಟ್ ಅಂದ್ರೂ ಸ್ವಲ್ಪ ನನಗೆ ಒಳಗಡೆ ಸ್ವಲ್ಪ ಏನೋ ಒಂಥರ ಎಳ್ದಂಗ್ ಆಗ್ತಾ ಇದೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಲಿಕ್ಕೆ ಸಾಧ್ಯತೆಗಳು ಸ್ವಲ್ಪ ಇದೆ ಆಗ್ತಿದೆ. ಸೊ ಅದ್ ಹೆಂಗೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರಿ ಸರ್ ಪ್ಲೀಸ್. ಈಗಷ್ಟೇ ಹೇಳಿದೆ ಅನನ್ಯತೆ ಅಂತ. ಒಬ್ಬೊಬ್ರು ಒಂದೊಂದು ವಿಚಾರನ ಕಲಿಯೋದಕ್ಕೆ ಸಮಯ ಜಾಸ್ತಿ ತೆಗೆದುಕೊಳ್ತಾರೆ. ಬದುಕನ್ನ ನೋಡುವ ರೀತಿ ಇಲ್ಲಿ ತುಂಬಾ ಮುಖ್ಯವಾದ ಪ್ರಭಾವವನ್ನು ಬೀರಿಸ್ತದೆ. ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಅಂತ ನಾವು ಹೇಳ್ತಾ ಇರ್ತೇವೆ. ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಬೇಗ ಕಲಿತೀನಿ ಅಂತ ನನಗನ್ಸಿದ್ರೆ ಮಾತ್ರ ನಾನು ಕಲಿಯೋದು. ನಾನು ದಡ್ಡ, ಐ ಆಮ್ ಎ ಸ್ಲೋ ಲರ್ನರ್ ಅಂತ ನಾನು ಅನ್ಕೊಂಡ್ರೆ ನೀವು ಸ್ಲೋ ಲರ್ನರ್. ಪ್ರಪಂಚದಲ್ಲಿ ನನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ. ನಾನು 1 ತಿಂಗಳಲ್ಲಿ ಕಲಿಯುವುದನ್ನ 1 ದಿನದಲ್ಲೇ ಕಲಿಯುತ್ತೇನೆ ಅಂತ ನೀವು ಡಿಸೈಡ್ ಮಾಡಿದ್ರೆ ನಾನು ಗ್ಯಾರಂಟಿ ಕೊಡ್ತಾನೆ. ದಟ್ ಈಸ್ ದಿ ಪವರ್ ಆಫ್ ಮೈಂಡ್. ಇಟ್ಸ್ ದ ಗೇಮ್ ಆಫ್ ಮೈಂಡ್. ನೀವು ಏನು ಅಂದುಕೊಳ್ಳುತ್ತೀರೋ ಅದು ಭಾವಿಸುತ್ತದೆ, ಬಿತ್ತಿದಂತೆ ಬೆಳೆ. ನಾನು ಸ್ಲೋ ಲರ್ನರ್, ನನಗೆ ಕಡಿಮೆ ಅಂದರೆ ಅದು ಹಾಗೇ ಭಾವಿಸುತ್ತದೆ. ಪಾಸಿಟಿವ್ ಅಫರ್ಮೇಷನ್ಸ್ ಹೆಚ್ಚು ಮಾಡಿಕೊಳ್ಳುತ್ತಾ ಹೋದರೆ ಅದು ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ನಾನೇ ಬಹುತೇಕ ನಿಮ್ಮ ಎಲ್ಲರ ವಿಚಾರಗಳಿಗೆ ನಾನು ಉತ್ತರವನ್ನ ಕೊಟ್ಟಿದ್ದೇನೆ. ರಕ್ಷಿತ್ ಹೆಗ್ಡೆ ಏನ್ ಕೇಳ್ತಾರೆ ನೋಡೋಣ. ಎಸ್ ರಕ್ಷಿತ್ ಹೆಗ್ಡೆ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಹೇಳಿ. ಇದು ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೇಕಂತ ಹೇಳಿ ಸ್ಪಷ್ಟ ಉತ್ತರ ಬೇಕಿತ್ತು ಸರ್ ನಮ್ಗೆ. ಸ್ಪಷ್ಟ ಉತ್ತರ. ಏನೇನೋ ಔಷಧಿ ಸಿಗುತ್ತಂತೆ, ಕೆಲವು ಔಷಧಿ ಕೊಡ್ತಾರೆ, ಕೆಲವರು ಇಂಜೆಕ್ಷನ್ ಕೊಡ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಮಾತಿನಲ್ಲೇ ಇಂಜೆಕ್ಷನ್ ಕೊಡ್ತೀವಿ. ನಿನ್ನನ್ನು ನೀನು ನಂಬು, ನಿನ್ನ ಮೇಲೆ ನಿಮಗೆ ನಂಬಿಕೆ ಬರಲಿ. ಓಕೆ, ನಾವು ಕೇವಲ ಹಣೆ ಬರಹವನ್ನು ನೆಚ್ಚಿನೂ ಕೂರುವುದು ಬೇಡ. ಆತ್ಮವಿಶ್ವಾಸ ನಿಮಗೆ ಬೇಕೆಂದರೆ ನಿಮ್ಮಲ್ಲಿ ನೀವು ನಂಬಿಕೆಯನ್ನಿಡಿ, ಅದು ಸಾಧ್ಯ ಆಗುತ್ತದೆ ಅನ್ನುವುದನ್ನು ನಾವು ಯಾವಾಗ ಅರ್ಥ ಮಾಡಿಕೊಳ್ಳುತ್ತೇವೆ ಆಗ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ. ನಿಮ್ಮ ಕೈಲಿ ಏನೇನು ಆಗಲ್ಲ ಅಂದ್ಕೊಳ್ತೀರಿ ಅವೆಲ್ಲ ಮಾಡ್ತಾ ಬನ್ನಿ. ನಾನು ಮೈ ಮೇಲೆ ಹೆಬ್ಬಾವ ಹಾಕ್ಕೊಂಡಿದ್ದೀನಿ, ಹುಲಿನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೀನಿ. ಓಕೆ, ಒಂದು ಐಲ್ಯಾಂಡ್ಗೆ ಹೋಗ್ಬಿಟ್ಟು ವಾಟರ್ ಸ್ಕೂಟರ್ನಲ್ಲಿ ಒಂದು ರೌಂಡ್ ಬಂದಿದ್ದೀನಿ ಒಂದು ದೇಶಕ್ಕೆ ಹೋದಾಗ.
ಆಮೇಲೆ ಒಂದು ದೋಣಿಗೆ ಒಂದು ಅರ್ಧ ಕಿಲೋಮೀಟರ್ ದೂರ ಹಗ್ಗ ಎತ್ತಾಕಿ ಪ್ಯಾರಾಚೂಟ್ ಥರ ಬಿಟ್ಟಿರೋದು ಹೋಗಿದ್ದೇನೆ. ಓಕೆ, ಕಾರವಾರಕ್ಕೆ ಹೋದ್ರೆ ಬನಾನಾ ರೈಡ್ ಸಮುದ್ರದ ಮಧ್ಯೆ ತಳ್ತಾರೆ, ಆಮೇಲೆ ಎತ್ಕೊಂಬರ್ತಾರೆ, ಒಡ್ಡಿಕೊಂಡಿದ್ದೇನೆ. ಡೂ ಸಚ್ ಆಕ್ಟಿವಿಟೀಸ್, ಅಡ್ವೆಂಚರಸ್ ಆಕ್ಟಿವಿಟೀಸ್ಗಳ ಕಡೆ ಗಮನ ಕೊಡಿ, ಆಟೋಮೆಟಿಕಲಿ ಈ ಫಿಯರ್ ಎಲ್ಲ ಹೋಗುತ್ತೆ. ನನಗೆ ಕಾನ್ಫಿಡೆನ್ಸ್ ಬಂದಿದ್ದು ಒಂದು ವೇದಿಕೆಯ ಮೇಲೆ ಹತ್ತಿದಾಗ, ಎರಡನೇದು ನಾನು ಕರಾಟೆ ಕಲಿತಾಗ. ಓಕೆ, ಕರಾಟೆ ಮಾಸ್ಟ್ರು ನೀನು 10 ಜನಕ್ಕೆ ಹೊಡಿಬೋದು ಈಗ ಅಂದಾಗ ನನ್ನಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಯಿತು. ನೀವು ಯಾವ ಒಂದು ಮೆಂಟಲ್ ಆಕ್ಟಿವಿಟಿ, ಒಂದು ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳಿ, ನೀವು ನೋಡಿ. ಏನಂತೀರಿ ರಕ್ಷಿತ ಕಡೆ? ಅರ್ಥ ಆಯ್ತಾ? ಸರಿ ಸರಿ. One mental ಸರಿ, ಸರಿ. activity and one physical activity will take you to the top. Okay? ಸರಿ. Yes, yes, Yes. sir. ಸೊ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಎಲ್ಲ ಇವರವರ ಕಲಿಕೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಪಟ್ಟಿ ಮಾಡಿಕೊಂಡು ನಮ್ಮ ಹತ್ರ ಪ್ರಶ್ನೆ ಕೇಳಿದ್ದಾರೆ. ಅವರಿಗೆ ನಾವು ಉತ್ತರಗಳನ್ನು ನೀಡಿದ್ದೇವೆ. ಇಲ್ಲಿ ಶಾರದಾ ಮೇಡಮ್ ಅಂತ ಇದ್ದಾರೆ. ಶಾರದಾ ಮೇಡಮ್ ಅವರೇ, ಏನು ಕಲಿಕೆಗೆ ಸಂಬಂಧಿಸಿದಂತೆ ನಿಮ್ಮ ಸಮಸ್ಯೆ ಏನು? ಸರ್, ನನ್ನ ಸಮಸ್ಯೆ ನನಗೆ ಮಾತಾಡ್ತೀನಿ ಸರ್, ಬಟ್ ನನಗೆ ವಿಷಯ ಜ್ಞಾನ ಬೇಕು ಇನ್ನು. ವಿಷಯ ಜ್ಞಾನ ಮತ್ತೆ ಪ್ರೆಸೆಂಟೇಶನ್ ಹೆಂಗ್ ಮಾಡ್ಬೇಕು, ನನ್ನ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ನನ್ನ ಸಮಸ್ಯೆ ಇದೆ ಸರ್. ಓಕೆ, ಸೊ ವಿಷಯ ಜ್ಞಾನ ಏನಿಲ್ಲ, ಇವೆಲ್ಲ ಪುಸ್ತಕ ಬರ್ದಿದ್ದೀನಲ್ಲ, ಇವೆಲ್ಲ ಓದ್ಬಿಡಿ, ವಿಷಯಗಳು ಗೊತ್ತಾಗೋಗ್ಬಿಡುತ್ತೆ. ಓಕೆ ಸರ್. ವಿಷಯ ಬೇಕಾ? ಜೊತೆಗೆ ಅದ್ರ ಜೊತೆಗೆ ನಾವೇನ್ ಮಾಡಿವಿ ಹೇಳ್ರಿ, ಈ ಪುಸ್ತಕಗಳ ಜೊತೆಗೆ ಯೂಟ್ಯೂಬಲ್ಲಿ 100 ವಿಡಿಯೋಗಳನ್ನ ಮಾಡಿದ್ದೇವೆ. ಆ 100 ವಿಡಿಯೋಗಳಿಗೆ ನಿಮಗೆ ಯಾವ ತರದ ವಿಷಯ ಬೇಕೋ ಅದ್ರ ವಿಡಿಯೋ ನೋಡ್ತಾ ಇದ್ರೆ ಮುಗಿದೋಯ್ತು. ಇನ್ನು ನಮ್ಮ ಕೋರ್ಸಲ್ಲಿ ಇದ್ದೀರಾ, ಒಂದು 200 ವಿಡಿಯೋ ಮಾಡ್ಯೂಲ್ ಕೊಡ್ತೇವೆ, ಅವನ್ನ ನೋಡ್ತಾ ಇರಿ, ನಿಮಗೆ ಜ್ಞಾನ ಬಂತು. ಕಳೆದ 5 ವರ್ಷಗಳಿಂದ ಸುಮಾರು 3000 ವಿಡಿಯೋಗಳು ನಿಮಗೋಸ್ಕರ ನೀಡಿದ್ದೇನೆ. ದಿನಕ್ಕೆ 3 ನೋಡಿದ್ರು ಒಂದು 2-3 ವರ್ಷ ಬೇಕು. ನೀವು ಜಾಸ್ತಿ ನೋಡಕ್ ಶುರು ಮಾಡಬೇಕು. ವಿಷಯಕ್ಕೇನು ಮೇಡಮ್, ಇವತ್ತು ಆನ್ಲೈನ್ನಲ್ಲಿ ಟೈಪ್ ಮಾಡಿದ್ರೆ ಎಲ್ಲ ಥರದ ವಿಷಯ ಬಂದು ಬೀಳುತ್ತೆ. ಆದರೆ ನನಗೆಷ್ಟು ಬೇಕು, ನನಗೇನು ಬೇಕು ಅದಷ್ಟನ್ನು ಹೆಕ್ಕಿ ತೆಗೆದುಕೊಳ್ಳುವುದಿದೆಯಲ್ಲ, ದೇರ್ ಮ್ಯಾಟರ್ಸ್. ಸೊ ವಾಟ್ ಈಸ್ ದಟ್ ಯು ವಾಂಟ್? ಇವತ್ತು ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಸಿಗ್ತವೆ, ಪುಸ್ತಕಗಳು ಸಿಗ್ತವೆ, ಅದ್ರ ಕಡೆ ಗಮನ ಕೊಡಿ. ಪ್ರೆಸೆಂಟೇಷನ್ ಮಾಡಬೇಕು ಅಂದಾಗ ಆ ಪ್ರೆಸೆಂಟೇಷನಲ್ಲಿ ಧ್ವನಿ, ಭಾಷೆ, ಶಾರೀರಿಕ ಭಾಷೆ ನೀವು ಹೇಳಿದ್ರಿ. ಶಾರೀರಿಕ ಭಾಷೆಯಲ್ಲಿ ನಿಮ್ಮ ನಿಲುವು, ನಿಮ್ಮ ಭಂಗಿ. ಓಕೆ, ನಿಲುವು, ಭಂಗಿ, ಪೋಸ್ಚರ್ ಅಂತಾರೆ, ಗೆಸ್ಚರ್, ಹಾವಭಾವ, ಏನೇನು ಮೂವ್ಮೆಂಟ್ ಮಾಡ್ತೀವಿ ಅವೆಲ್ಲ. ಕತ್ತು ಮೂವ್ ಮಾಡ್ತೀವಿ, ಕಣ್ಣು ಮೂವ್ ಮಾಡ್ತೀವಿ, ಮುಖಾನೇ ಮೂವ್ ಮಾಡುತ್ತೆ, ಅದಕ್ಕೆ ಸ್ಮೈಲ್ ಮಾಡಿ ಅನ್ನೋದು. ದೀಸ್ ಆರ್ ಆಲ್ ದ ಮೂವ್ಮೆಂಟ್ಸ್, ಬಾಡಿ ಲ್ಯಾಂಗ್ವೇಜ್. ಸೊ ನಾನು ಹಿಂಗೆ ಮಾತಾಡ್ತಾ ಹಿಂಗೆ ಅಂತ ಇದ್ರೆ ನಿಮ್ಗೆ ಏನೋ ಒಂಥರ ಎಸ್, ಓಕೆ ಮೇಡಮ್ ಶಾರದಾ ಅವರೇ ಏನು ಗೊತ್ತಾಯ್ತಾ, ಅರ್ಥ ಆಯ್ತಾ ಅಂತೀನಿ. ಮೇಡಮ್ ಶಾರದಾ ಅವರೇ ಆಯ್ತಾ, ಈ ವ್ಯತ್ಯಾಸ ಬಳಸಲಿಲ್ಲ ಅಂದರೆ ಅದು ವ್ಯತ್ಯಾಸ ಆಗೋದಿಲ್ಲ ಅಷ್ಟೇ ಮೇಡಮ್, ಇನ್ನೇನು ಇಲ್ಲ. ಓಕೆ, ಸೊ ನಾವು ಕಲಿಯುತ್ತಾ ಹೋಗೋಣ, ಬೆಳೆಯುತ್ತಾ ಹೋಗೋಣ, ಎತ್ತರೆತ್ತರಕ್ಕಿರೋಣ. ಜಯಪ್ರಕಾಶ್ ನಾಗತಿಹಳ್ಳಿ. ಆನ್ಲೈನ್ ಆಫ್ಲೈನ್ ಕೋರ್ಸ್ ನಿಮಗೆ ಬೇಕಂದ್ರೆ 9341259267ಗೆ ಕರೆ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಶೇರ್ ಮಾಡಿರಿ. ಏನೇನೋ ಶೇರ್ ಮಾಡ್ತೀರಾ, ಇದನ್ನು ಶೇರ್ ಮಾಡಿ ಅಂತ ಒತ್ತಾಯ ಮಾಡ್ತೇನೆ. ನಮಸ್ಕಾರ, ಬಾಯ್ ಬಾಯ್.